ಜೋಗಿ ಪ್ರೇಮ್ ಅವ್ರು ನನ್ಗನ್ನಿಸ್ತಾ ಇದೆ ಮತ್ತೊಬ್ಬ ರಾಜಮೌಳಿ, ಮತ್ತೊಬ್ಬ ಮಣಿರತ್ನಮ್, ಮತ್ತೊಬ್ಬ ಸಂಜಯ್ ಲೀಲಾ ಬನ್ಸಾಲಿ ಆಗಕ್ಕೆ ಹೊರಟಿದಾರ ಅಂತ. ಯಾಕಂತಂದ್ರೆ ಒಂದೊಂದು ಫ್ರೇಮ್ ಅಲ್ಲೂ 100 ಜನ, 500 ಜನ, 1000 ಜನ ನಿಂತ್ಕೊಂಡಿರೋದು ನಮ್ಗೆ ಕಾಣಿಸುತ್ತೆ. ಅಂದ್ರೆ ಒಂದ್ ಕಡೆ ಸ್ಟಾರ್ ಕಾಸ್ಟ್, ದೊಡ್ಡ ಸ್ಟಾರ್ ಕಾಸ್ಟ್ ಕ್ಯಾಂಪೇನ್ ಜಾಸ್ತಿ ಇದೆ, ಮತ್ತೊಂದ್ ಕಡೆ ಜೂನಿಯರ್ ಆರ್ಟಿಸ್ಟ್ಗಳ ಒಂದು ದಿಬ್ಬಣ. ಎಲ್ಲಾನು ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಅಂತ. ಒಂದು ದಿನಕ್ಕೆ ಮಗನೇ 2,000 ಜನ ಇರೋದು ಫರ್ ಡೇ. ಒಂದೊಂದು ಸಾಂಗ್ ಮಾಡಿದೀವಿ, 1,500 ಜನ ಡ್ಯಾನ್ಸರ್ಸ್ ಹಾಕಿದೀವಿ ಒಂದೊಂದು ಸಾಂಗ್. ಒಂದ್ ದಿನ 2,000 ಜನ ಅವ್ರನ್ನ ಮೇಂಟೈನ್ ಮಾಡೋದಿಸ್ ನನ್ನ ಏಡಿಗಳು ಮಗ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟು. ಸೊ ಅವರೆಲ್ಲ ಆ್ಯಡ್ಸ್ ಅಪ್ ಅವ್ರಿಗೆಲ್ಲ. ಯಾಕಂದ್ರೆ ನನ್ನ ಕೈಲಿ ಕೂಗಾಡಿಸ್ಕೊಂಡು, ಕಿರ್ಚಾಡಿಸ್ಕೊಂಡು, ಬೈಸ್ಕೊಂಡು, ಏನಕ್ಕೆ ನಾನು ಒಬ್ಬನ ಕೈಲಿ ಆಗಲ್ಲ. ನಾನು ಫ್ರೇಮ್ನ ಕಟ್ಕೊಟ್ರೆ ಅವ್ರು ಎಲ್ಲಾನು ರೆಡಿ ಮಾಡ್ಕೊಡೋರು. ನನಗೆ ಮಕ್ಳ ಹಿಂಗ್ ಮಾಡ್ಬಿಡ್ರು, ಹಿಂಗೆ ರಿಯಾಲಿಟಿಗೆಲ್ಲ ಬಂದು ಕರೆದ್ಬಿಟ್ಟು ಎಲ್ಲಾರು ಹಿಂಗ್ ಮಾಡ್ಬಿಡ್ರು ಅಂತ ಬಂದಿದೆ ಅಲ್ಲ ಕಮಾನ್ ಕಾಳಿ ಶೂಟಿಂಗ್ ಸೆಟ್ಗೆ. ಆ ಥರದ್ದು ಒಂದು ಇದು. ಅದು ಬಿಟ್ರೆ ನಾನು ಏನಕ್ಕೆ ಈ ಸಿನಿಮಾನ ಆ ಥರ ವೈಭೀಕರಣ ಮಾಡಿದೀನಿ ಅಂದ್ರೆ, ಇವಾಗಿನ ಸ್ಟೈಲು ಮತ್ತೆ ಎಲ್ಲಾ ಭಾರತ ಎಲ್ಲಾ ಕಡೆ ಹೋಗ್ತಾ ಇರೋದ್ರಿಂದ, ಸೊ ಎಲ್ಲೋ ಒಂದ್ ಕಡೆ ಇಷ್ಟೇ ಸಿನಿಮಾ ಮಾಡ್ಬಿಟ್ರೆ ಸೀಮಿತ ಆಗ್ಬಾರ್ದು, ನಮ್ಮಲ್ಲೇ ಸೀಮಿತ ಆಗ್ಬಾರ್ದು ಅಂತ. ಸೊ ಅದನ್ನ ಸ್ವಲ್ಪ ವೈಭೀಕರಣ ಮಾಡಿ, ಕಲರ್ ಚೇಂಜ್ ಮಾಡಿ, ಸ್ಟೈಲ್ ಮಾಡಿ, 70s ಎರಾ ಆಗಿನ ಲುಕ್ ಕೊಟ್ಟು, ಸೊ ಟೋಟಲಿ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ.